ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಆರೋಪಿಗಳ ಕುಟುಂಬದವರು ಜೈಲಿಗೆ ಹೋಗೋದು ಸಹಜ. ಅದೇ ರೀತಿ ಈ ದಿನ ದರ್ಶನ್ ಅವ್ರನ್ನ ನೋಡಲಿಕ್ಕೆ ರಚಿತಾ ರಾಮ್ ಅವರು ಮತ್ತು ಇಂಡ್ವಾಳು ಸಚ್ಚಿದಾನಂದ ಅವರು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರನ್ನು ನೋಡಿ ಮಾತಾಡಿಸ್ಕೊಂಡು ಹೊರಗೆ ಬಂದ ಮೇಲೆ ರಚಿತಾ ರಾಮ್ ಅವರು ರಿಯಾಕ್ಟ್ ಮಾಡ್ತಾರೆ. ದರ್ಶನ್ ಅವರು ತುಂಬ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಆದಷ್ಟು ಬೇಗ ನೀವು ಹೊರಗೆ ಬನ್ನಿ, ಯಾಕಂದರೆ ನಾವೆಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀವಿ. ನಿಮ್ಮ ಕುಟುಂಬದವರು, ಫ್ಯಾನು ಮತ್ತು ನಾನು ಪ್ರತಿಯೊಬ್ಬರು ಮಿಸ್ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ನೀವು ಆದಷ್ಟು ಬೇಗ ಹೊರಗೆ ಬನ್ನಿ ಅಂತ ನಾನು ಹೇಳಿದೆ. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಅಂತ ಕಾನೂನಿನ ಮೇಲೆ ಇರೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರೋದು ಅಥವಾ ನಂಬಿಕೆಯನ್ನು ವ್ಯಕ್ತಪಡಿಸಿರೋದನ್ನು ರಚಿತಾ ರಾಮ್ ಅವರು ಮಾಧ್ಯಮದವರ ಮುಂದೆ ತಿಳಿಸ್ತಾರೆ. ಇವಾಗ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ನಾನೇ ಆಗಿರ್ಬೋದು ಅಥವಾ ನೀವು ನೋಡ್ತಿರೋರು ನೀವಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ವಿಚಿತ್ರವಾದಂಥ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ಯಾವುದೂ ಕೂಡ ಎಕ್ಸಾಕ್ಟಾಗಿ ಇದೆ ಅನ್ನೋದು ಗೊತ್ತಿರಲ್ಲ. ಆದರೆ ಈ ರೀತಿ ಯಾರಾದರೂ ದರ್ಶನ್ ಅವ್ರನ್ನ ನೋಡೋಕ್ಕೆ ಹೋದವರು ಹೊರಗೆ ಬಂದು ಹೇಳಿದ್ರೆ ಅದನ್ನು ನಾವು ಎಲ್ಲೋ ಒಂದು ಕಡೆ ಟ್ರಸ್ಟ್ ಮಾಡ್ಬೋದು. ಯಾಕೆಂದರೆ ಅವ್ರು ನೋಡ್ಕೊಂಡು ಬಂದಿರ್ತಾರೆ, ಹಾಗಾಗಿ ಹೇಳಿಕೆಗಳನ್ನ ಕೊಡ್ತಾರೆ. ಬಟ್ ಬೇರೆ ಸುದ್ದಿಗಳಲ್ಲಿ ಯಾರೂ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿರಲ್ಲ, ಬಟ್ ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ನೋಡಿದಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಅಂತೂ ಬರೋದು ಸರ್ವೇ ಸಾಮಾನ್ಯ. ಅದೆಲ್ಲದಕ್ಕೂ ಉತ್ತರ ಚಾರ್ಜ್ ಶೀಟು. ಇನ್ನೇನೋ ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ನ ಹಾಕ್ತಾರೆ. ಮತ್ತು ಇನ್ನು ಈಗಾಗಲೇ ಎಲ್ಲರೂ ಕೂಡ ಬೇಲ್ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಒಂದಷ್ಟು ಜನ ಹಾಕಿದ್ದಾರೆ ಕೂಡ. ಅದರಲ್ಲಿ A7 ಆರೋಪಿ ಅನುಕುಮಾರ್ ಇರ್ಬೋದು ಅಥವಾ A1 ಆರೋಪಿ ಪವಿತ್ರ ಗೌಡ ಅವರಿರ್ಬೋದು, ಅವರು ಕೂಡ ಬೇಲ್ಗೆ ಅಪ್ಲೈ ಮಾಡಿರ್ತಾರೆ. ಇವತ್ತು ವಿಚಾರಣೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಇತ್ತು. ಆದರೆ ಪ್ರಕರಣದ ಪರ ವಕೀಲರಾದಂತಹ SPP ಅವರು ಬೆಂಗಳೂರಲ್ಲಿ ಇರಲಿಲ್ಲ. ಹಾಗಾಗಿ ಅದು ಇದೇ ತಿಂಗಳು 27ನೇ ತಾರೀಕು ಮುಂದೂಡಿರುವಂತಹದ್ದು. ಅದೇ ರೀತಿ ಇದೇ ಪ್ರಕರಣದಲ್ಲಿರುವಂತಹ A10 ಆರೋಪಿ ವಿನಯ್ ಅವರು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತಹದ್ದು ನಿನ್ನೆ. ಸೊ ಅದು ಕೂಡ ಇವತ್ತು ಇತ್ತು ವಿಚಾರಣೆ ಅಂತ ಇದ್ದರು. ಅದೇನಾಯಿತು ಏನೋ ಗೊತ್ತಿಲ್ಲ. ಬಟ್ ಏನೇ ಆಗಿದ್ರೂ ಎಗೇನ್ ಅದು ಕೂಡ 27ನೇ ತಾರೀಕಿಗೆ ಹೋಗಿರ್ಬೋದೇನೋ ಅಂತ ಅನಿಸುತ್ತೆ. ಯಾಕಂದರೆ ಪ್ರಸನ್ನ ಕುಮಾರ್ ಅವ್ರದ್ದು ಅವೈಲಬಿಲಿಟಿ ಈ ದಿನ ಇರಲಿಲ್ಲ. ಹಾಗಾಗಿ ಏನೇನೋ ಕೆಲವೇ ದಿನಗಳಲ್ಲಿ ಮತ್ತೊಂದಷ್ಟು ಜನ ಆರೋಪಿಗಳು ಬೇಲ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಯಾಕೆ ಚಾರ್ಜ್ ಶೀಟ್ಗಿಂತ ಮುಂಚೆನೇ ಹಾಕಿದ್ದಾರೆ ಒಂದಷ್ಟು ಜನ ಅಂತ ಕೇಳಿದ್ರೆ, ಮತ್ತು ದರ್ಶನ್ ಅವ್ರು ಯಾವಾಗ ಹಾಕ್ಬೋದು ಅಂತ ಕೇಳಿದ್ರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಆ ಒಂದು ಆರೋಪಿಗಳ ಲಾಯರ್ಸ್ಗಳಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಯಾವೊಂದು ಸಂದರ್ಭದಲ್ಲಿ ಬೇಲ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಸರಿ ಇರುತ್ತೆ, ಸರಿ ಇರಲ್ಲ ಅನ್ನೋದು. ಸೊ ಅವರು ಡಿಸೈಡ್ ಮಾಡ್ತಾರೆ, ತಲೆಗೆಡಿಸ್ಕೊಂಬಿಡಿ. ದರ್ಶನ್ ಅವ್ರದ್ದು ಕೂಡ ಬೇಲ್ ಅರ್ಜಿ ಹಾಕ್ತಾರೆ. ಅವರು ಕೂಡ ಹೊರಗೆ ಬರ್ತಾರೆ. ಸಮಯ ತಗೊಳುತ್ತೆ, ಹೊರಗೆ ಬರ್ತಾರೆ. ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.